ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿದ್ಯಾ. ಸೊ ಇದು ಒಂದು ಥರ್ಸ್ಡೇಯ ವ್ಲಾಗ್ ಆಗಿರುತ್ತೆ. ಇವತ್ತು ಸೆಕೆಂಡ್ ಹಾಫಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಆ್ಯಕ್ಚುಲಿ ನಾನು ಆಫೀಸ್ಗೆ ಲೀವ್ ತಗೊಂಡು ಇವತ್ತು ಮಾರ್ನಿಂಗ್ ರಾಗಿ ಬಾಲ್ ಮಾಡ್ಕೊಂಡಿದ್ದೆ, ಉಪ್ಸಾರು ರಾಗಿ ಮುದ್ದೆ ಮಾಡಿಕೊಂಡು ಊಟ ಮಾಡಿ ಒಂದು ಹೆಗ್ಗನ್ನು ಪ್ರೋಟೀನ್ಗೆ ತಿಂದಿದ್ದೆ. 11 to 3 o'clock ನಿದ್ದೆ ಮಾಡಿದ್ದೀನಿ ಗೈಸ್. ಇವತ್ತು ಫಸ್ಟ್ ಟೈಮ್ ನಾನು ಈ ನಡುವೆನಲ್ಲಿ ಆಫ್ಟರ್ನೂನ್ ನಿದ್ದೆ ಮಾಡಿರೋದು. ಇವತ್ತು ಲೀವ್ ತೊಗೊಂಡಿದ್ದೆ, ಮನೇಲೇ ಇದ್ದೆ, ಮತ್ತು ಜೊತೆಗೆ ಔಟ್ಸೈಡ್ ತುಂಬ ಬಿಸಿಲಿತ್ತು. ಇವಾಗಂತೂ ಬ್ಯಾಂಗ್ಳೂರಲ್ಲಿ ಬಿಸಿಲು 36 ಡಿಗ್ರಿ ಮಧ್ಯಾಹ್ನ ಟೈಮು ರೀಚ್ ಆಗಿದೆ. ಸೊ ಇತ್ತೀಚೆಗೆ ಈ ವೆದರ್ ಡಿಪಾರ್ಟ್ಮೆಂಟಿಂದ ಒಂದು ಘೋಷಣೆ ಆಗಿದೆ. ಏನಂದರೆ 11 ಗಂಟೆಯಿಂದ 3 ಗಂಟೆವರೆಗೂ ನಾವು ಬಿಸಿಲಿಗೆ ಎಕ್ಸ್ಪೋಸ್ ಆಗಬಾರ್ದಂತೆ. ಯಾಕಂದರೆ ತುಂಬ ಯು ವಿ ರೇಸು ಸ್ಟ್ರಾಂಗ್ ಇದೆಯಂತೆ. ಅದು ನಮ್ಮ ಬಾಡಿಗೆ ಏನಾದರೂ ಎಂಟರ್ ಆದರೆ DNA ಚೇಂಜಸ್ ಆಗೋ ಚಾನ್ಸಸ್ ಇರುತ್ತಂತೆ. ಸೊ ನಾನು ಅದಕ್ಕೋಸ್ಕರ ಎಲ್ಲೂ ಹೋಗಲಿಲ್ಲ, ಮನೆಯಲ್ಲೇ ಮಲಗಿದ್ದೆ. ಸೊ ಇದೆಲ್ಲ ಎದ್ಮೇಲೆ ಅವತ್ತು ಸ್ವಲ್ಪ ಮೂಡ್ ಸ್ವಿಂಗ್ಸು ಈ ಥರ ಎಲ್ಲ ಅನ್ನಿಸ್ತಿತ್ತು. ಅದಕ್ಕೋಸ್ಕರ ವೆಲ್ನೆಸ್ ಲೀವನ್ನು ತೊಗೊಂಡಿದ್ದೆ. ಯಾರಿಗಾದ್ರೂ ವೆಲ್ನೆಸ್ ಲೀವ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ, ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರ ನೀಡಿದಂಥ ಹೆಣ್ಣು ಮಕ್ಕಳಿಗೆ ಸ್ಪೆಷಲಿ ನೀಡಿದಂಥ ಒಂದು ರಜಾ ವೆಲ್ನೆಸ್ ಲೀವ್, ಮುಟ್ಟಿನ ರಜಾ. ಪ್ರತಿ ತಿಂಗಳು ಒಂದು ಲೀವ್ ಇರುತ್ತೆ. ಅದನ್ನು ಪ್ರತಿಯೊಂದು ಕ್ಷೇತ್ರದಲ್ಲಿರುವಂಥ ಹೆಣ್ಣು ಮಕ್ಕಳು, ನೀವು ಕಾರ್ಪೊರೇಟಲ್ಲೇ ಇರಿ, ಇಲ್ಲ ಗೌರ್ಮೆಂಟ್ ಸೆಕ್ಟರ್ಲೇ ಇರಿ, ಇಲ್ಲ ಯಾವುದೇ ಗಾರ್ಮೆಂಟ್ಸು ಸಣ್ಣ ಪುಟ್ಟ ಆಫೀಸ್ಗಳಲ್ಲಿ ಕೆಲಸ ಮಾಡ್ತಾಯಿದ್ರು ಅಷ್ಟೇ, ಈ ಒಂದು ವೆಲ್ನೆಸ್ ಲೀವ್ ಅನ್ನೋದು ಎಲ್ರಿಗೂ ಕೂಡ ಅಪ್ಲೈ ಆಗುತ್ತೆ. ಯಾರು ಕೊಡಲ್ಲ ಅಂತ ಇದನ್ನು ಹೇಳಂಗೆ ಇಲ್ಲ, ಹೇಳಿದರೆ ಅವ್ರಿಗೂ ಕೂಡ ಪನಿಷ್ಮೆಂಟ್ ಅಂತಲೂ ಕೂಡ ಇದೆ. ಸೊ ಎಲ್ಲೇ ವರ್ಕ್ ಮಾಡ್ತೀರಿ ಪರ್ ಮಂತ್ ಹೆಣ್ಮಕ್ಳು ಒಂದು ಲೀವನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ನನ್ನ ವೀಡಿಯೋಸ್ನ ತುಂಬ ಜನ ನೋಡೋರು 25ರಿಂದ 35 ವರ್ಷ ಇರೋಂಥವ್ರೆ, ಅದರಲ್ಲಿ ಹೆಣ್ಮಕ್ಳೇ ಜಾಸ್ತಿ ನೋಡೋದು. ಸೊ ಹಾಗಾಗಿ ಯಾರಾದರೂ ವರ್ಕ್ ಮಾಡ್ತಿರೋರಿದ್ದರೆ ಈ ಒಂದು ಲೀವನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಕೇಳಿ ಬಾಯ್ಬಿಟ್ಟು ಈ ಥರ ಒಂದು ಲೀವ್ ಇದೆ, ನಾನು ತೊಗೊಬೇಕು ಅಂತ ಹೇಳಿ. ಯಾರು ಇದಕ್ಕಿಲ್ಲ ಅಂತ ಹೇಳೋದಕ್ಕಾಗಲ್ಲ. ಈವನ್ ಸಿಕ್ ಲೀವ್ಸ್ ಆದ್ರೂ ನೀವು ಏನು ಡಾಕ್ಟರ್ ಕೊಟ್ಟಿರೋಂಥ ಪ್ರಿಸ್ಕ್ರಿಪ್ಷನ್ನು ಇದನ್ನು ತೋರಿಸಿ ಅಂತ ಹೇಳ್ತಾರೆ. ಏನಾದರೂ ಪ್ಲ್ಯಾನ್ ಲೀವ್ ಅಂದರೆ ಮೊದಲೇ ನೀವು ಇನ್ಫಾರ್ಮ್ ಮಾಡಬೇಕು ಅಂತ ಹೇಳ್ತಾರೆ. ವೆಲ್ನೆಸ್ ಲೀವ್ಗೆ ಯಾರೂ ಕೇಳೋಂಗೆ ಇಲ್ಲ ಆ್ಯಕ್ಚುಲಿ. ಸೊ ಈ ಒಂದು ಲೀವ್ನ ತೊಗೊಂಡು ಎಂಜಾಯ್ ಮಾಡಿ. ಇವತ್ತಂತೂ ನಾನು ಗೌರ್ಮೆಂಟ್ಗೆ ಫಸ್ಟ್ ಟೈಮ್, ಯೂಶ್ವಲಾಗಿ ನನಗೆ ಕಾಂಗ್ರೆಸ್ ಗೌರ್ಮೆಂಟ್ ಅಂದರೆ ಅಷ್ಟೊಂದು ಇಷ್ಟ ಇಲ್ಲ. ಸೊ ಆದ್ರೂ ಫಸ್ಟ್ ಟೈಮ್ ಏನೋ ಗೌರ್ಮೆಂಟ್ಗೆ ಅಪ್ರಿಷಿಯೇಟ್ ಮಾಡಬೇಕು ಅನ್ನಿಸ್ತು ಈ ಒಂದು ಲೀವಿಂದ. ಆಲ್ಮೋಸ್ಟ್ ಈ ಇಯರಿಂದ ಸ್ಟಾರ್ಟ್ ಆಗಿದೆ. ನಾನಿದು 4th ಲೀವ್ ತೊಗೊತಿರೋದು ಈ ಥರ ಎವ್ರಿ ಮಂತ್. ತುಂಬ ಎಂಜಾಯ್ ಮಾಡ್ತೀನಿ ಈ ಒಂದು ಲೀವನ್ನು. ನನಗೋಸ್ಕರ ನಾನು ತೊಗೊಂಡು ಎಂಜಾಯ್ ಮಾಡ್ತೀನಿ ಯಾವಾಗ ಬೇಕಂದರೆ ಅವಾಗ. ಇವತ್ತು ಅಷ್ಟೇ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಎಲ್ಲ ಇತ್ತು. ಲಾಸ್ಟ್ 2 ಡೇಸಿಂದ ಆಫೀಸ್ಗೆ ಹೋಗಿದ್ದೆ, ಅದಕ್ಕೋಸ್ಕರ ಈ ಒಂದು ಲೀವನ್ನು ತೊಗೊಂಡಿದ್ದೆ. ಆದ್ರೂ ಒಂದೆರಡು ಮೀಟಿಂಗ್ಸ್ ಇತ್ತು ಇಂಪಾರ್ಟೆಂಟು, ಅದನ್ನು ಅಟೆಂಡ್ ಮಾಡಿದ್ದೆ ಮನೆಯಿಂದನೇ. ಅದನ್ನೆಲ್ಲ ಮುಗಿಸಿ ಮಲಗಿದ್ದೆ. ಎದ್ದಾದಮೇಲೆ ಒಂದು ನನಗೋಸ್ಕರ ಈ ವಾಟರನ್ನ ಮಾಡ್ಕೊಂಡಿದ್ದೆ. ಇದು ಬಂದು ಅಜ್ವಾನ ಅಂತಾರೆ, ಅಜ್ವಾನ, ಕೆಲವರು ಓಂಕಾಳು ಅಂತಾರೆ. ಅದನ್ನು ಬಿಸಿನೀರಿಗೆ ಸ್ವಲ್ಪ ಹಾಕಿ ಒಂದು 2 ಕುದಿನ ಕುದಿಸ್ಬೇಕು. ಕುದಿಸಿ ಅದು ಆರಿದ್ಮೇಲೆ ಈ ನೀರನ್ನು ಕುಡಿದ್ರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಫುಡ್ಡೆಲ್ಲ ತುಂಬ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಆ ಥರ ಹೇಳಿ ಇದನ್ನು ಕುಡಿತಾರೆ. ಕೆಲವರು ಚಿಯಾ ಸೀಡ್ಸ್ ಕುಡಿತಾರೆ, ಈ ಒಂದು ವಾಟರನ್ನ ಕುಡಿತಾರೆ, ಜೀರಾ ವಾಟರನ್ನು ಕುಡಿತಾರೆ. ನಾನು ಎವ್ರಿ ಡೇ ಒಂದೊಂದು ವಾಟರನ್ನು ಕುಡಿತೀನಿ. ಒನ್ ಡೇ ಚಿಯಾ ಸೀಡ್ಸು, ಒಂದಿನ ಈ ಅಜ್ವಾನ ಅಥವಾ ಓಂಕಾಳಿನ ನೀರು, ಇನ್ನೊಂದಿನ ಜೀರಿಗೆ ನೀರು, ಈ ಥರ ಡೈಲಿ ಒಂದಿನ ಲೆಮನ್ ವಾಟರು, ಈ ಥರ ಎಲ್ಲ ಕುಡಿತಾ ಇರ್ತೀನಿ. ಇವತ್ತು ಮಾರ್ನಿಂಗ್ ನಾನು ಡೈರೆಕ್ಟ್ ರಾಗಿ ಬಾಲ್ ತಿಂದಿದ್ದರಿಂದ ಇದನ್ನು ನಾನು ಕುಡಿಯೋದಕ್ಕಾಗಿರಲಿಲ್ಲ, ಅದಕ್ಕೆ ಸೆಕೆಂಡ್ ಹಾಫಲ್ಲಿ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆ ಮಾತಾಡ್ತಾ ಕುಡಿಯೋಣ ಅಂತ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ಇದಿಷ್ಟು ವೆಲ್ನೆಸ್ ಲೀವ್ ಆಗಿತ್ತು. ಇನ್ನು ಸೆಕೆಂಡ್ ವಿಚಾರ ಏನು ಇವತ್ತು ಡಿಸ್ಕಸ್ ಮಾಡಬೇಕು ಅಂದರೆ, ನಾನು ಮಲಗಿದ ತಕ್ಷಣ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದೆ. ಇತ್ತೀಚಿನ ದಿನಗಳಲ್ಲಿ ನಾನು ಅಷ್ಟೊಂದು ಯೂಸ್ ಮಾಡ್ತಿಲ್ಲ, ಜಸ್ಟ್ ವ್ಲಾಗ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ಅದು ಬಿಟ್ಟು ಬೇರೆ ಯಾವುದೇ ರೀತಿಯಾದಂಥ ವೀಡಿಯೋಸ್ ಆಗಲಿ ಮೂವೀಸ್ ಆಗಲಿ ತುಂಬ ರೇರು ಈಗ ನಾನು ನೋಡ್ತಿರೋದು. ಆಗಿರಬೇಕಾದ್ರೆ ಇವತ್ತು ಓಪನ್ ಮಾಡಿದಾಗ ಒಂದಷ್ಟು TCS ರಿಲೇಟೆಡ್ ವಿಚಾರಗಳು ಫೇಸ್ಬುಕ್ನಲ್ಲಿ ಹರಿದಾಡ್ತಾ ಇತ್ತು. ಅದನ್ನು ಏನು ಅಂತ ಹೋಗಿ ಯೂಟ್ಯೂಬಲ್ಲಿ ಚೆಕ್ ಮಾಡಿದೆ. ಆವಾಗ ಗೊತ್ತಾಯಿತು, TCS ಅನ್ನುವಂಥ ಒಂದು ಪ್ರತಿಷ್ಠಿತ ಕಂಪ್ನಿನಲ್ಲಿ, ಕಾರ್ಪೊರೇಟ್ ಕಂಪ್ನಿನಲ್ಲಿ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳ ಆಗಿದೆ. ಅವ್ರನ್ನ ಮತಾಂತರ ಮಾಡುವಂಥ ಕೆಲಸಗಳು, ಜೊತೆಗೆ ಅವ್ರಿಗೆ ಈ ಬೀಫ್ ದನಿನ ಮಾಂಸ ಇದನ್ನು ತಿನ್ನಿಸುವಂಥ ಕೆಲಸಗಳು, ತುಂಬ ಟಾರ್ಚರ್ ಮಾಡಿದರೆ. ಸತತವಾಗಿ 4
ವರ್ಷಗಳ ಕಾಲ ಅವರು ಟಾರ್ಚರ್ನ ಅನುಭವಿಸಿದ್ದಾರೆ. ಅಪ್ರಾಕ್ಸಿಮೇಟ್ಲಿ 9 ಮಹಿಳೆಯರು ಆ ಥರ ಒಂದು ಕಷ್ಟಕ್ಕೆ ಈಡಾಗಿದ್ದಾರೆ ಅಂತ ನೋಡಿದೆ. ಅದನ್ನು ನೋಡಿದಾಗ ನನಗನ್ನಿಸ್ತು ನಾನು ಕೂಡ ಅದೇ ಒಂದು ಸೆಕ್ಟರಲ್ಲಿ ಇದ್ದೀನಿ. ಅಂದರೆ ನಾನು TCS ಅಲ್ಲಿ ವರ್ಕ್ ಮಾಡ್ತಿಲ್ಲ, ಬೇರೆ ಒಂದು ಮಿಡ್ ರೇಂಜ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಿದ್ದೀನಿ. ಯೂಶ್ವಲಿ TCS ಅಂದರೆ ಅದು ಒಂದು ಟಾಪ್ MNC ಕಂಪನಿ. ಅದರಲ್ಲಿ ಈ ಥರ ಆಗಿದೆ ಅಂದರೆ ಇಡೀ ದೇಶನೇ ಅದ್ರ ಕಡೆ ತಿರುಗಿ ನೋಡುತ್ತೆ. ಯಾವುದೋ ಒಂದು ಲೋಕಲ್ ಅನ್ನೋದಕ್ಕಿಂತ ಮಿಡ್ ರೇಂಜ್ ಕಂಪ್ನೀಸು ಇಲ್ಲ ಸ್ಟಾರ್ಟಪ್ ಕಂಪ್ನಿನಲ್ಲಿ ಆಗಿದೆ ಅಂದರೆ ಅವರು ಸರಿಯಾಗಿ ಪ್ರಿಕಾಷನ್ಸ್ನ ತೊಗೊಂಡಿಲ್ಲ, ಈ ಥರ ಕಂಪ್ನಿ ಮೇಲೆ ಅಲ್ಲಿ ಕಂಪ್ಲೇಂಟ್ಸನ್ನು ಮಾಡ್ತಾರೆ. ಬಟ್ ಆದರೆ TCS ಅಂದರೆ ಅಲ್ಲಿ ಅವ್ರದ್ದೇ ಆದಂಥ ಒಂದು ಪಾಶ್ ಕಮಿಟಿ ಅಂತ ಇರುತ್ತೆ, ವುಮನ್ ವೆಲ್ನೆಸ್ ಅಂತ ಹೇಳಿ ಒಂದಷ್ಟು ಕಮಿಟಿಗಳನ್ನ ಮಾಡ್ಕೊಂಡಿರ್ತಾರೆ ಅದ್ರ ಬಗ್ಗೆ ವಿಚಾರಣೆ ಮಾಡೋದಕ್ಕೆ. ಅಂಥದ್ರೂ ಮೀರಿ ಈ ರೀತಿ ಒಂದು ಘಟನೆ ಆಗಿದೆ ಅಂದರೆ ನಿಜಕ್ಕೂ ಅದು ನಂಬಲಾಗದೇ ಇರೋಂಥದ್ದು. ಜೊತೆಗೆ ಅಷ್ಟರಲ್ಲಿ ಹೆಣ್ಣು ಮಕ್ಕಳು ಅಷ್ಟೊಂದು ಕಷ್ಟಕ್ಕೀಡಾಗಿದ್ದಾರೆ. ಯಾಕೆ ಅದನ್ನು ಅವರು ಫೇಸ್ ಮಾಡೋಕ್ಕಾಗಲಿಲ್ಲ, ಏನು ಪ್ರಾಬ್ಲಮ್ ಆಗಿರ್ಬೋದು, ಈ ಥರ ಎಲ್ಲ ಒಂದಷ್ಟು ಯೋಚನೆಗಳು ಹೋಗ್ತಾ ಇತ್ತು. ಅದೇನೇ ಇರಲಿ, ಅದನ್ನು ಅಲ್ಲಿನ ಕಂಪ್ನಿಯವರು ಇಂಟರ್ನಲ್ಲು SIT ಅಂತ ಏನೋ ಒಂದು ಮಾಡಿದ್ದಾರೆ. ಗೌರ್ಮೆಂಟ್ ಕೂಡ ಅದ್ರ ಬಗ್ಗೆ ಆಕ್ಷನನ್ನು ತಗೊಳ್ತಿದೆ. ಈವನ್ ಪೊಲೀಸ್ನವರು ಕೂಡ ಅದ್ರ ಮೇಲೆ ವರ್ಕ್ ಮಾಡ್ತಿದ್ದಾರೆ, ಅವರು ಅದನ್ನು ನೋಡ್ಕೊತಾರೆ. ನಾನು ಜನರಲಾಗಿ ಏನು ಹೇಳೋದಂದರೆ, ಯಾವುದೇ ಒಂದು ಕ್ಷೇತ್ರದಲ್ಲಿ ಹೆಣ್ಮಕ್ಳು ವರ್ಕ್ ಮಾಡ್ತಾರೆ, ನಾಟ್ ಓನ್ಲಿ IT TCS ಅಂತ ಅಲ್ಲ, ಬೇರೆ ಯಾವುದೇ ಕಂಪ್ನಿನಲ್ಲೇ ವರ್ಕ್ ಮಾಡ್ತಾಯಿರಿ, ಇಲ್ಲ ಯಾವುದೇ ಒಂದು ಗಾರ್ಮೆಂಟ್ಸಲ್ಲೇ ವರ್ಕ್ ಮಾಡ್ತಾಯಿರಿ, ಎಲ್ಲೇ ವರ್ಕ್ ಮಾಡ್ತಾಯಿರಿ, ನಿಮಗೆ ಅಂತ ಒಂದು ಅಷ್ಟು ರೂಲ್ಸ್ ಇರುತ್ತೆ. ಒಂದು ಹೆಣ್ಮಕ್ಳ ಜೊತೆ ಹೆಂಗೆ ನಡ್ಕೋಬೇಕು ಅಂತ ಹೇಳಿ ಅಲ್ಲಿ ವರ್ಕ್ ಮಾಡೋವಂಥ ಪ್ರತಿಯೊಂದು ಮೇಲ್ ಎಂಪ್ಲಾಯಿಗೂ ಕೂಡ ಇಂಟಿಮೇಟ್ ಮಾಡಿರ್ತಾರೆ. ನಿಮಗೂ ಅಷ್ಟೇ, ನೀವು ಹೇಗೆ ನಡ್ಕೋಬೇಕು, ಎಷ್ಟು ಲಿಮಿಟೇಷನ್ಸಲ್ಲಿ ಇರಬೇಕು ವರ್ಕ್ ಪ್ಲೇಸಲ್ಲಿ, ಈ ಥರ ಒಂದಷ್ಟು ಇಂಟಿಮೇಷನ್ಸ್ನು ಕೂಡ ಮಾಡಿರ್ತಾರೆ. ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಯಾರಾದರೂ ನಿಮ್ಮ ಜೊತೆ ಮಿಸ್ಬಿಹೇವ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಅದನ್ನು ರಿಪೋರ್ಟ್ ಮಾಡಿ, ಅದನ್ನು ಕ್ವಶನ್ ಮಾಡೋದಕ್ಕೆ ಹೆಣ್ಮಕ್ಳು ಹಳ್ತಾರೆ. ಅದೇ ಸಬಲೀಕರಣ ಅಂದರೆ ಜಸ್ಟ್ ನೀವು ಜಾಬ್ ಮಾಡೋದು ಇಲ್ಲ ಅರ್ನ್ ಮಾಡೋದ್ರಿಂದ ನೀವು ಕಂಪ್ಲೀಟಾಗಿ ಸಬಲರಾಗೋದಿಲ್ಲ. ಪ್ರತಿಯೊಂದನ್ನು ಕ್ವಶನ್ ಮಾಡಬೇಕು. ನಾನಂತೂ ಹೆಂಗಂದ್ರೆ ಚಿಕ್ಕದ್ರೂ ನಾನು ಕ್ವಶನ್ ಮಾಡ್ತೀನಿ, ವೈ ದಿಸ್, ಯಾಕಿದು ಅಂತ. ಈವನ್ ನಮ್ಮ ಆಫೀಸಲ್ಲೂ ಆಗಿರ್ಬೋದು, ಪ್ರತಿಯೊಂದೂ ಎಷ್ಟು ಒಂದು ಲಿಮಿಟೇಷನ್ಸಲ್ಲಿ ಇರ್ತೀನಿ. ಎಲ್ಲರ ಜೊತೆನೂ ಖುಷಿಯಾಗೂ ಇರ್ತೀನಿ. ಐ ಸ್ಪೆಂಡ್ ಟೈಮ್, ಐ ಟಾಕ್ ಟು ದ್ಯಾಮ್ ಎವ್ರಿಥಿಂಗ್. ಬಟ್ ಇನ್ ಬಿಟ್ವೀನ್ ದೆರ್ ವಿಲ್ ಬಿ ಒನ್ ಲೇಯರ್. ಅದನ್ನು ದಾಟಿ ಅವರು ಬರೋಂಗಿಲ್ಲ, ನಾನು ಕೂಡ ಹೋಗೋಂಗಿಲ್ಲ. ಅಷ್ಟು ಒಂದು ಲಿಮಿಟೇಷನ್ಸ್ನ ಇಟ್ಕೊಂಡಿರ್ತೀನಿ. ಸೊ ನೀವು ಅಷ್ಟೇ ಒಂದು ಸ್ಟ್ರಾಂಗ್ ಆಗಿ ರೆಪ್ರೆಸೆಂಟ್ ಮಾಡಿ. ಓಕೆ, ಈ ಹೆಣ್ಮಕ್ಳಿಗೆ ಏನಾದರೂ ಅಂದ್ಬಿಟ್ರೆ ಅವರು ರಿಯಾಕ್ಟ್ ಆಗ್ತಾರೆ ಅಂತೇಳಿ ಅವರೇ ಭಯ ಬೀಳಬೇಕು, ಆ ಥರ ಇರಿ. ಇದಿಷ್ಟು ಹೇಳಬೇಕು ಅಂತ ಅನಿಸ್ತು. ನಾನು ಕೂಡ ಅದೇ ಕ್ಷೇತ್ರದಲ್ಲಿ ಒಂದು 3.5 ವರ್ಷಗಳ ಕಾಲ ವರ್ಕ್ ಮಾಡಿದ್ದೀನಿ, ಆದ್ದರಿಂದ ಹೇಳಬೇಕು ಅಂತ ಅನ್ನಿಸ್ತು. ಇನ್ನು ಇವತ್ತೊಂಥರ ಬೋರಿಂಗ್ ಡೇ ನನಗಂತೂ. ಒಂದಷ್ಟು ಮೂಡ್ ಸ್ವಿಂಗ್ಸು ಇದೆಲ್ಲ ಆಗ್ತಾ ಇರುತ್ತೆ ಈ ಟೈಮಲ್ಲಿ. ಅದಕ್ಕೋಸ್ಕರ ಇವತ್ತು ಲೀವ್ಸನ್ನು ತೊಗೊಂಡು ಎಂಜಾಯ್ ಮಾಡಿದೆ. ಕುಣಿತವರು ಕೂಡ ಇರಲಿಲ್ಲ, ಮನೇಲೆಲ್ಲ ಕೆಲಸ ಎಲ್ಲ ಮುಗಿದೋಗಿತ್ತು. ಒಂದಷ್ಟೊತ್ತು ನನ್ನ ಗಿಡಗಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿ ಕೂತ್ಕೊಂಡು ಕಾಫಿ ಟೀ ಈ ಥರ ಏನಾದರೂ ಕುಡಿತಾ ಇದ್ದರೆ ನನಗೆ ಖುಷಿ ಆಗುತ್ತೆ. ನೀವು ಅಷ್ಟೇ ಈ ಥರ ನಿಮಗೆ ಅಂತ ಒಂದು ಡೇನ ತೊಗೊಳ್ಳಿ, ಎಂಜಾಯ್ ಮಾಡಿ. ಇದಿಷ್ಟು ಇವತ್ತಿನ ಒಂದು ಬ್ಲಾಗ್ ಆಗಿತ್ತು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಒಂದು ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.